ಪರೀಕ್ಷೆ ಅಕ್ರಮ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ ಆರೋಪಿಗಳನ್ನು ಬಂಧಿಸಿ ತನಿಖೆ ತೀವ್ರಗೊಳಿಸಿದ್ದು, ತಪ್ಪಿತಸ್ಥರಿಗೆ ಶೀಘ್ರ ಶಿಕ್ಷೆ ನೀಡುವ ಉದ್ದೇಶದಿಂದ ತ್ವರಿತ ನ್ಯಾಯಾಲಯ ಸ್ಥಾಪಿಸುವ ಕ್ರಮ ಕೈಗೊಂಡಿದೆ ಎಂದು ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಆರ್ ರುದ್ರಯ್ಯ ಹೇಳಿದ್ದಾರೆ. ಪಟ್ಟಣದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೀಟ್ ಪರೀಕ್ಷೆ ಅಕ್ರಮವನ್ನು ರಾಜಕೀಯವಾಗಿ ಬಳಸಿಕೊಳ್ಳಲು ಕಾಂಗ್ರೆಸ್ ಯತ್ನಿಸುತ್ತಿದೆ ಎಂದು ಆರೋಪಿಸಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ತನಿಖೆ ನಡೆಯುತ್ತಿರುವ ಸಂದರ್ಭದಲ್ಲೇ ಸಚಿವರು ರಾಜೀನಾಮೆ ಕೇಳುವುದು ಸಮಂಜಸವಲ್ಲ. ಕಲಬುರಗಿ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ಆರೋಪಿಗಳು ಪರಾರಿಯಾದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಏನಾಯಿತು ಎಂಬುದು ಕಾಂಗ್ರೆಸ್ ಸ್ಪಷ್ಟಿಸಬೇಕೆಂದು ಪ್ರಶ್ನಿಸಿದರು. ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಧಕ್ಕೆ ಉಂಟಾಗುವ ರೀತಿ ಆಡಳಿತ ನಡೆಯುತ್ತಿದೆ. ಸರ್ಕಾರವನ್ನು ಪ್ರಶ್ನಿಸುವವರ ವಿರುದ್ಧ ಸುಳ್ಳು ಪ್ರಕರಣಗಳನ್ನು ದಾಖಲಿಸಿ ಬೆದರಿಕೆ ಹಾಕಲಾಗುತ್ತಿದೆ ಎಂದು ಆರೋಪಿಸಿದರು. ಸಂವಿಧಾನದ ಬಗ್ಗೆ ಮಾತನಾಡುವ ಅವರು ಮೌಲ್ಯಗಳನ್ನು ಪಾಲಿಸಬೇಕೆಂದು ಹೇಳಿದರು. ಜಿಲ್ಲೆಯಲ್ಲಿ ಮಳೆಯ ಕೊರತೆಯಿಂದ ಬರ ಪರಿಸ್ಥಿತಿ ನಿರ್ಮಾಣವಾಗಿದ್ದು ರೈತರು ಸಂಕಷ್ಟದಲ್ಲಿದ್ದಾರೆ. ಆದರೆ ರೈತರ ಸಮಸ್ಯೆಗಳಿಗೆ ಸರ್ಕಾರ ಸಮರ್ಪಕವಾಗಿ ಸ್ಪಂದಿಸುತ್ತಿಲ್ಲ ಎಂದು ಟೀಕಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಗರಾಧ್ಯಕ್ಷ ಆನಂದ್ ಪಾಟೀಲ್ ನರಿಬೋಳ್, ಕಲಬುರಗಿ ಮಹಾನಗರ ಪಾಲಿಕೆ ಮಾಜಿ ಮೇಯರ್ ವಿಶಾಲ್ ದರ್ಗಿ, ನಗರ ಯೋಜನಾ ಪದಾಧಿಕಾರಿ ಮಾಜಿ ಅಧ್ಯಕ್ಷ ದೀಪಕ್ ಹೊಸೂರ್ಕರ್, ಪುರಸಭೆ ಮಾಜಿ ಸದಸ್ಯರಾದ ಶಾಮಣ್ಣ ಮೇದಾ, ದಶರಥ ದೊಡ್ಮನಿ, ಬಿಜೆಪಿ ನಗರ ಯುವ ಘಟಕ ಅಧ್ಯಕ್ಷ ಸಂಗಮೇಶ್ ಪಾಟೀಲ್, ಮುಖಂಡರಾದ ಅಕ್ಕಮಹಾದೇವಿ, ನಾಗೇಶ್, ರವಿ ಮದನ್ಕರ್, ಬಂದ್ಯಪ್ಪ ಕಟ್ಟಿಮನಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇವತ್ತು ದೇಶದಲ್ಲಿ ಈ ಹಿಂದೆ ನಡೆದಂಥ ನೀಟ್ ಎಕ್ಸಾಮ್ ಆ ಪ್ರಶ್ನೆ ಪತ್ರಿಕೆ ಏನು ಸೋರಿಕೆಯಾಗಿತ್ತು, ಆ ಕಾರಣಕ್ಕೋಸ್ಕರ ಆ ನೀಟ್ ಎಕ್ಸಾಮ್ನಲ್ಲಿ ಆ ಪತ್ರಿಕೆ ಸೋರಿಕೆಯಾದ ಕಾರಣಕ್ಕೋಸ್ಕರ ಸುಮಾರು 21 ಜನ ಆತ್ಮಹತ್ಯೆ ಮಾಡಿದ್ರು ವಿದ್ಯಾರ್ಥಿಗಳು. ಇದನ್ನು ಮುಂದಿಟ್ಕೊಂಡು ಇವತ್ತು ಕೆಲವೊಂದು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ದೇಶದಲ್ಲಿ ಚಳುವಳಿ ಮಾಡ್ತಾಯಿದ್ದಾರೆ. ಇವತ್ತು ಆ ಒಂದು ವ್ಯವಸ್ಥೆ ವಿರುದ್ಧ ಏನು ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು, ಬಹಿರಂಗ ಆಯಿತು, ಅದರ ವಿರುದ್ಧ ಅವರು ಹೋರಾಟ ಮಾಡ್ತಿರೋದ್ರ ಬಗ್ಗೆ ಯಾರಿಗೂ ತಕರಾರಿಲ್ಲ. ಅವ್ರದ್ದು ಕೆಲವೊಂದು ಸಮಂಜಸವಾದ ಬೇಡಿಕೆಗಳಿದ್ದಾವೆ. ಅದಕ್ಕೆ ಸರ್ಕಾರವು ಕೂಡ ಮಾನ್ಯತೆ ಕೊಟ್ಟಿದೆ, ಜನತೆ ಕೂಡ ಅದನ್ನು ಮಾನ್ಯತೆ ಗ್ರಹಿಸಿದ್ದಾರೆ, ಅದನ್ನು ಮಾನ್ಯತೆ ಕೊಟ್ಟಿದ್ದಾರೆ. ಇವತ್ತು ಅವರ ಬೇಡಿಕೆ ಪ್ರಕಾರ ಏನು ಒಂದು ಈ ಅನಾಹುತ ಆಗಬಾರ್ದಾಗಿತ್ತು ಅದು ಆಗೋಗಿದೆ. ಅದಕ್ಕೆ ಎಲ್ಲರೂ ಕೂಡ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಅಂತ ಪ್ರಕರಣಗಳೇನಿದ್ದಾವೆಲ್ಲ ಇದು ತುಂಬ ಅಸಹಜವಾದ, ಅದು ಆಗಬಾರ್ದು. ಆದರೆ ಸರ್ಕಾರ ಏನು ಅವ್ರ ಜೊತೆಯಲ್ಲಿ ವಿದ್ಯಾರ್ಥಿಗಳ ಜೊತೆ ವಿದ್ಯಾರ್ಥಿ ಸಮೂಹದಲ್ಲಿ ಅಥವಾ ಯುವಕರ ಸಮೂಹದಲ್ಲಿ ಬಿಟ್ಟಿಲ್ಲ. ಏನು ಇದು ಘಟನೆ ಆದ ತಕ್ಷಣ ಸರ್ಕಾರ ಅದರ ಬಗ್ಗೆ ಸೂಕ್ತವಾದ ಕ್ರಮಗಳು ತೆಗೆದುಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ವರ್ಗ ಇರ್ಬೋದು, ಅದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಸುಮಾರು 13 ಜನನ ಈಗಾಗಲೇ ಅವ್ರನ್ನ ಬಂಧಿಸಿ ಜೈಲಿನಲ್ಲಿಟ್ಟಿದ್ದಾರೆ. ಅದರ ಜೊತೆಗೆ ಮೊನ್ನೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಘೋಷಣೆ ಮಾಡಿದ್ದಾರೆ, ಇದಕ್ಕೆ ತ್ವರಿತ ನ್ಯಾಯಾಲಯನ ಸ್ಥಾಪನೆ ಮಾಡಿ 5 ಕಡೆ ಈ ತಪ್ಪಿತಸ್ಥರು ಯಾರಿದ್ದಾರೆ ಅವರ ವಿರುದ್ಧ ತನಿಖೆಗಳು ಮಾಡಿ ಎನ್ಕ್ವೈರಿ ಮಾಡಬೇಕು. ಏನು ಪ್ರೊಸೀಜರಲ್ ಸಿಸ್ಟಮ್ ಇದೆಯೋ ಅದ್ರ ಪ್ರಕಾರ ತನಿಖೆ ಮಾಡಿ ತಪ್ಪಿತಸ್ಥರು ಕಂಡು ಬಂದರೆ ಅವ್ರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ಅವರು ಅದನ್ನು ಘೋಷಣೆ ಮಾಡಿ ಕ್ರಮ ತಗೊಳ್ತಾರೆ. ಅವರ ಹಲವಾರು ಬೇಡಿಕೆಯಲ್ಲಿ ಸಂಬಂಧಪಟ್ಟ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು ಅವರ ಒಂದು ಬೇಡಿಕೆಯೂ ಇದೆ. ಕೆಲವೊಂದು ಸಂದರ್ಭದಲ್ಲಿ ಈ ದೇಶದಲ್ಲಿ ಆಗಿದೆ ಆ ಥರ ಒಂದು ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಟ್ಟಿರುವಂಥ ಪ್ರಕರಣಗಳು ಇದ್ದಾವೆ. ಈಗ ಜವಾಬ್ದಾರಿ ಹೊತ್ತುಕೊಂಡು ರಾಜೀನಾಮೆ ಕೊಡೋದು ಒಂದು ಪಾರ್ಟ್, ಜವಾಬ್ದಾರಿ ಅರಿತು ಕೆಲಸ ಮಾಡ್ತಕ್ಕಂಥದ್ದು ಇನ್ನೊಂದು ಪಾರ್ಟ್. ಇವತ್ತು ಸರ್ಕಾರ ಆ ಜವಾಬ್ದಾರಿಯನ್ನು ಅರಿತು ಎಲ್ಲಿ ತಪ್ಪಾಗಿದೆಯೋ ಅದರ ಮೇಲೆ ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ತಾ ಇದ್ದಾರೆ. ಆದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಿ ರಾಜೀನಾಮೆ ಕೊಡ್ತಕ್ಕಂಥದ್ದು, ಆ ಕಂಪನ್ಸೇಷನ್ ಕೊಟ್ಟು ಕೇಳ್ತಕ್ಕಂಥದ್ದು ಇವೆಲ್ಲ ಕೂಡ ಕೆಲವೊಂದು ನ್ಯಾಯಸಮ್ಮತವಾಗಿ ಅವರು ಕೇಳ್ತಾ ಇದ್ದಾರೆ. ಸರ್ಕಾರ ಕೂಡ ಅದಕ್ಕೆ ಸೂಕ್ತವಾಗಿ ಕ್ರಮ ತೆಗೆದುಕೊಂಡಿದೆ. ಈಗ ಅದ್ರ ಜೊತೆಯಲ್ಲಿ ಆ ಯುವಕರ ಹೋರಾಟದ ಜೊತೆಯಲ್ಲಿ ನಾವು ಕೆಲವೊಂದು ಬೇರೆ ವಿಷಯಗಳೆಲ್ಲ ಪ್ರಸ್ತಾಪ ಆಗ್ತದೆ.
ತಾವೆಲ್ಲ ನೋಡಿದ್ದೀರಿ, ಕೆಲವರು ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥದ್ದು, ಅಲ್ಲಿ ಶ್ರೀರಾಮನ ಬಗ್ಗೆ ಮಾತಾಡ್ತಕ್ಕಂಥದ್ದು, ಹಿಂದೂ ದೇವರುಗಳ ಬಗ್ಗೆ ಅವಹೇಳನ ಮಾಡ್ತಕ್ಕಂಥದ್ದು, ಅಥವಾ ಪ್ರತ್ಯೇಕವಾದಿಗಳು ಜಿಂದಾಬಾದ್ ಅಂತಕ್ಕಂಥದ್ದು, ಇವೆಲ್ಲ ನಾವು ಕೇಳ್ತಾ ಇದ್ದೀವಿ. ಇದರಿಂದ ನಮಗೇನು ಸಂಶಯ ಇದೆ ಅಂದರೆ, ಇದರಲ್ಲಿ ಈ ಒಂದು ಹೋರಾಟದಲ್ಲಿ ಬೇರೆ ಬೇರೆ ಫೋರ್ಸ್ಗಳು, ಯಾವ ಫೋರ್ಸು ಅಂತ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳು ಸಾಕಷ್ಟು ಜನ ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಜೊತೆಗೆ ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ನ್ಯಾಷನಲ್ ಪಾರ್ಟಿ, ಅವರು ಈ ಹೋರಾಟನ ರೂಪಿಸಲಿಕ್ಕೆ ಅವ್ರಿಗೇನು ತೊಂದರೆ ಇಲ್ಲ. ಆದರೆ ಜನ ಇವತ್ತು ಅವ್ರನ್ನ ನಂಬೋದಿಲ್ಲ, ಅವರೆಲ್ಲ ಹೋರಾಟಗಳು ಇವೆಲ್ಲವೂ ಕೂಡ ನಂಬೋದಿಲ್ಲ. ಯಾಕೆ ಅಂತ ಅಂದರೆ, ಈಗಾಗಲೇ ಸಾಕಷ್ಟು ಸರಿ ಈ ಥರ ಒಂದು ಇವರ ಆಡಳಿತಾವಧಿಯಲ್ಲಿ ಲೀಕೇಜು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರ್ತಕ್ಕಂಥದ್ದು ಘಟನೆಗಳು ಸಾಕಷ್ಟಿದ್ದಾವೆ. ಅವತ್ತು ಯಾವತ್ತೂ ಕೂಡ ಈ ರೀತಿ ಒಂದು ಹೋರಾಟಗಳು ಮಾಡಿಲ್ಲ. ಜವಾಬ್ದಾರಿ ಅರಿತು ಕೆಲಸ ಮಾಡ್ಬೇಕು ಅಂತ ಕೇಳೋದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಆದರೂ ಕೂಡ ಇವರು ಇದೇ ಒಂದು ಈ ವಿಷಯ ಇಟ್ಕೊಂಡು, ಇದು ವ್ಯವಸ್ಥೆಯಲ್ಲಿರ್ತಕ್ಕಂಥ ಲೋಪ, ಅದರಲ್ಲಿ ನೂರಾರು ಜನ ಇನ್ವಾಲ್ವ್ಮೆಂಟ್ ಇರ್ತಾರೆ, ಅಧಿಕಾರಿಗಳು ಇರ್ತಾರೆ, ಇದರಲ್ಲಿ ಎಲ್ಲಿ ಪ್ರಶ್ನೆ ಪತ್ರಿಕೆ ಪ್ರಿಪೇರ್ ಮಾಡ್ತಕ್ಕಂಥವ್ರು ಇರ್ತಾರೆ, ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥವ್ರು ಇರ್ತಾರೆ, ನೂರಾರು ಜನ ಸಕ್ರಿಯವಾಗಿ ಇದರಲ್ಲಿ ಇರ್ತಾರೆ. ಅದರಲ್ಲಿ ಯಾವ ಹಂತದಲ್ಲಿ ಇದು ಈ ರೀತಿ ಅವಘಡ ಆಗಿದೆ ಅಂತಕ್ಕಂಥದ್ದನ್ನು ತನಿಖೆ ಮಾಡೋಕ್ಕೆ ಗೊತ್ತಾಗ್ತದೆ. ಆದರೆ ಇವರು ಮೋದಿನೂ ರಾಜೀನಾಮೆ ಕೊಡಬೇಕು ಅಂತಾರೆ, ಇಲ್ಲ ಸಂಬಂಧಪಟ್ಟ ಪ್ರಧಾನ ಕೂಡ ರಾಜೀನಾಮೆ ಕೊಡಬೇಕು ಅಂತಾರೆ. ಅದನ್ನೇನು ಅರ್ಥ ಆಗ್ತಾಯಿಲ್ಲ. ಈಗ ಇಲಾಖೆಯಲ್ಲಿ ಏನಾದರೂ ಈ ರೀತಿ ಒಂದು ಅವಘಡ ಆದಾಗ ಸಂಬಂಧಪಟ್ಟವ್ರು ರಾಜೀನಾಮೆ ಕೊಡೋದೇ ಆದರೆ, ಇವತ್ತು ನಮ್ಮ ಕಲಬುರಗಿನಲ್ಲಿ ಜೈಲಲ್ಲಿ 3 ಜನ ಕೈದಿ ಪರಾರಿ ಆದರು. ಈಗ ಯಾರು ಅವ್ರು ಹೇಳೋ ಪ್ರಕಾರ ಯಾರು ರಾಜೀನಾಮೆ ಕೊಡ್ಬೇಕೀಗ ಹೇಳಿ? ಯಾರು ರಾಜೀನಾಮೆ ಕೊಡಬೇಕು? ಸಂಬಂಧಪಟ್ಟ ಗೃಹ ಸಚಿವರು ಇಮ್ಮಿದ ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕಲ್ಲ. ಅವರು ಹಾಗೆ ಮಾಡಿದ್ದಾರೆ ಅವರು. ಅಂದರೆ ಇವ್ರದ್ದು ಒಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ. ಈ ರೀತಿ ಒಂದು ಧೋರಣೆ ಇಟ್ಕೊಂಡು ಜನಗಳನ್ನ ತಪ್ಪು ದಾರಿಗೆ ಇಳಿತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ. ಈಗ ಪಕ್ಷಕ್ಕೆ ಅಸ್ತಿತ್ವದ ಪ್ರಶ್ನೆಯೂ ಇದೆ. ಯಾರೋ ಮಾಡಿದ ಹೋರಾಟದಲ್ಲಿ ಸೇರಿಕೊಂಡು ತಮ್ಮ ಅಸ್ತಿತ್ವ ಕಾಣಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಇದನ್ನು ನಾವೆಲ್ಲ ತೀವ್ರವಾಗಿ ಖಂಡಿಸ್ತೀವಿ. ಆ ಕಾರಣಕ್ಕೋಸ್ಕರ ಇವತ್ತು ನಾವು ಜನತೆಯಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದರೆ, ಅದರಲ್ಲಿ ವಿಶೇಷವಾಗಿ ಯುವಕರು ಅವ್ರದ್ದು, ಈಗ ನಾವೆಲ್ಲ ಹೇಳ್ತೀವಿ ಬೇರೆ ಉದ್ಯೋಗದ ಬಗ್ಗೆ ಇವೆಲ್ಲ ನಾವು ಮಾತಾಡ್ತಿರ್ತೀವಿ. ಆದರೆ ಇವರಲ್ಲಿ 2,71,000 ಹುದ್ದೆಗಳು ಖಾಲಿ ಇದೆ ಸರ್ಕಾರದಲ್ಲಿ. ತುಂಬ್ತಾ ಇದ್ದಾರ? ತುಂಬ ಪ್ರಕ್ರಿಯೆ ಆಗಿದೆಯಾ ಅವ್ರ ಕಡೆ? ಮಾಡ್ತಾಯಿದ್ರು ಕೂಡ ಮಧ್ಯದಲ್ಲಿ ನೀವು KPSCನಲ್ಲಿ ಎಕ್ಸಾಮ್ಗಳಲ್ಲಿ ಬೇರೆ ಬೇರೆ ರಿಕ್ರೂಟ್ಮೆಂಟ್ ಎಷ್ಟು ಸರಿ ಪೇಪರ್ ಲೀಕ್ಔಟ್ ಆಗಿ ಮತ್ತೆ ಎಕ್ಸಾಮ್ಗಳಾಯಿತು.